ನಮಸ್ಕಾರ ಸ್ನೇಹಿತರೆ, ನಮ್ಮ ಸರಣಿಯ 41ನೇ ದಿನಕ್ಕೆ ಸ್ವಾಗತ. ದ್ವಾರಕೆಯಲ್ಲಿ ಕೃಷ್ಣನು ಈಗ ದ್ವಾರಕಾಧೀಶನಾಗಿ ನೆಲೆಸಿದ್ದಾನೆ. ಆದರೆ ದೂರದ ವಿದರ್ಭ ರಾಜ್ಯದಲ್ಲಿ ಒಬ್ಬ ರಾಜಕುಮಾರಿ ಕೃಷ್ಣನ ಗುಣಗಾನವನ್ನು ಕೇಳಿಯೇ ತನ್ನ ಹೃದಯವನ್ನು ಅವನಿಗೆ ಅರ್ಪಿಸಿದ್ದಾಳೆ. ಅವಳೇ ರುಕ್ಮಿಣಿ. ಸಾಕ್ಷಾತ್ ಮಹಾಲಕ್ಷ್ಮಿಯ ಅವತಾರವಾದ ರುಕ್ಮಿಣಿ ಮತ್ತು ಕೃಷ್ಣನ ವಿವಾಹವಾಗುವುದು ವಿಧಿಯಾಟವಾಗಿತ್ತು. ಆದರೆ ಅವರ ಮದುವೆಗೆ ದೊಡ್ಡ ಅಡ್ಡಿಯೊಂದು ಎದುರಾಗಿತ್ತು. ಆ ಅಡ್ಡಿ ಏನು ಮತ್ತು ರುಕ್ಮಿಣಿ ಕೃಷ್ಣನಿಗೆ ಕಳುಹಿಸಿದ ಆ ರಹಸ್ಯ ಪತ್ರದಲ್ಲಿ ಏನಿದೆ? ಬನ್ನಿ, ಈ ಅದ್ಭುತ ಪ್ರೇಮ ಕಥೆಯನ್ನು ತಿಳಿಯೋಣ. ವಿದರ್ಭದ ರಾಜ ಭೀಷ್ಮಕನ ಮಗಳು ರುಕ್ಮಿಣಿ. ಅವಳು ಬಾಲ್ಯದಿಂದಲೇ ಕೃಷ್ಣನ ಕಥೆಗಳನ್ನು ಕೇಳಿ ಬೆಳೆದವಳು. ಕೃಷ್ಣನೇ ತನ್ನ ಪತಿಯಾಗಬೇಕೆಂದು ಅವಳು ನಿರ್ಧರಿಸಿದ್ದಳು. ತಂದೆಗೂ ಮಗಳನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವ ಇಚ್ಛೆಯಿತ್ತು. ಆದರೆ ರುಕ್ಮಿಣಿಯ ಅಣ್ಣ ರುಕ್ಮಿ ಕೃಷ್ಣನ ವೈರಿಯಾದ ಜರಾಸಂಧನ ಗೆಳೆಯ. ಅವನು ಕೃಷ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ತಂಗಿಯನ್ನು ಅಧರ್ಮಿಯಾದ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸುತ್ತಾನೆ. ಮದುವೆಗೆ ಕೇವಲ 2 ದಿನ ಬಾಕಿ ಇದ್ದಾಗ ರುಕ್ಮಿಣಿ ಒಂದು ಸಾಹಸಮಯ ನಿರ್ಧಾರ ತೆಗೆದುಕೊಳ್ಳುತ್ತಾಳೆ. ರುಕ್ಮಿಣಿ ಒಬ್ಬ ನಂಬಿಕಸ್ಥ ಬ್ರಾಹ್ಮಣನನ್ನು ಕರೆದು ಕೃಷ್ಣನಿಗೆ ಒಂದು ಪತ್ರವನ್ನು ಕಳುಹಿಸುತ್ತಾಳೆ. ಆ ಪತ್ರದಲ್ಲಿ ಅವಳು 7 ಶ್ಲೋಕಗಳನ್ನು ಬರೆಯುತ್ತಾಳೆ. ಅದರ ಸಾರಾಂಶ ಹೀಗಿತ್ತು: ಹೇ ಕೃಷ್ಣ, ನಿನ್ನ ಗುಣಗಳನ್ನು ಕೇಳಿಯೇ ನಾನು ನಿನಗೆ ಶರಣಾಗಿದ್ದೇನೆ. ಈಗ ನನ್ನ ಅಣ್ಣ ನನ್ನನ್ನು ಬೇರೊಬ್ಬನಿಗೆ ಕೊಡಲು ಹಠ ಮಾಡುತ್ತಿದ್ದಾನೆ. ಸಿಂಹದ ಪಾಲನ್ನು ನರಿ ಹೊತ್ತೊಯ್ಯಲು ನಾನು ಬಿಡುವುದಿಲ್ಲ. ನೀನು ಯುದ್ಧ ವೀರನಂತೆ ಬಂದು ನನ್ನನ್ನು ಕರೆದುಕೊಂಡು ಹೋಗು. ಒಂದು ವೇಳೆ ನೀನು ಬರದಿದ್ದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ. ಒಬ್ಬ ರಾಜಕುಮಾರಿಯ ಇಂತಹ ದೃಢವಾದ ಭಕ್ತಿ ಮತ್ತು ಪ್ರೇಮ ಆ ಪತ್ರದಲ್ಲಿತ್ತು. ದ್ವಾರಕೆಯಲ್ಲಿ ಪತ್ರ ಸಿಕ್ಕ ಕೂಡಲೇ ಕೃಷ್ಣನು ಆ ಬ್ರಾಹ್ಮಣನಿಗೆ ಹೇಳುತ್ತಾನೆ: ಹೇ ದ್ವಿಜೋತ್ತಮನೆ, ರುಕ್ಮಿಣಿ ಹೇಗೆ ನನಗಾಗಿ ಕಾಯುತ್ತಿದ್ದಾಳೋ ನಾನು ಕೂಡ ಅವಳಿಗಾಗಿ ಅಷ್ಟೇ ಕಾತರನಾಗಿದ್ದೇನೆ. ಅವಳ ಪ್ರೇಮಕ್ಕೆ ನಾನು ಕಟ್ಟುಬಿದ್ದಿದ್ದೇನೆ. ಕೃಷ್ಣನು ಕೂಡ ತನ್ನ ದಾರುಕ ಎಂಬ ಸಾರಥಿಯನ್ನು ಕರೆದು ತನ್ನ ರಥವನ್ನು ಸಿದ್ಧಪಡಿಸಲು ತಿಳಿಸುತ್ತಾನೆ. ತನ್ನ ಅಣ್ಣ ಬಲರಾಮನಿಗೂ ಹೇಳದೆ ಕೃಷ್ಣನು ಏಕಾಂಗಿಯಾಗಿ ವಿದರ್ಭದ ಕಡೆಗೆ ರಥವನ್ನು ನುಗ್ಗಿಸುತ್ತಾನೆ. ಪ್ರೇಮ ಮತ್ತು ಧರ್ಮದ ರಕ್ಷಣೆಗಾಗಿ ಕೃಷ್ಣನ ಈ ಪಯಣ ಅದ್ಭುತವಾಗಿತ್ತು. ಸ್ನೇಹಿತರೆ, ನಿಜವಾದ ಪ್ರೇಮವಿದ್ದರೆ ಭಗವಂತನೇ ನಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ ಎನ್ನುವುದಕ್ಕೆ ರುಕ್ಮಿಣಿಯ ಈ ಪತ್ರವೇ ಸಾಕ್ಷಿ. ಕೃಷ್ಣನು ವಿದರ್ಭವನ್ನು ತಲುಪಿದಾಗ ಅಲ್ಲಿ ಸಾವಿರಾರು ಸೈನಿಕರ ಕಾವಲಿತ್ತು. ಅದರ ಮಧ್ಯೆ ಕೃಷ್ಣನು ರುಕ್ಮಿಣಿಯನ್ನು ಹೇಗೆ ಅಂದರೆ ಅಪಹರಣ ಮಾಡುತ್ತಾನೆ, ಶಿಶುಪಾಲ ಮತ್ತು ರುಕ್ಮಿಯನ್ನು ಕೃಷ್ಣ ಹೇಗೆ ಎದುರಿಸುತ್ತಾನೆ, ಈ ರೋಚಕ ಕಥೆಯನ್ನು ನಾವು ನಾಳೆಯ 42ನೇ ದಿನದ ಭಾಗದಲ್ಲಿ ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.